ಮೊದಲನೇ ಆಷಾಢ ಶುಕ್ರವಾರದ ದಿನದಂದು ಗ್ರಾಮದೇವತೆಯಾದ ಚಳ್ಳಕೆರಮ್ಮನ ಸನ್ನಿಧಾನದಲ್ಲಿ ಮಾನ್ಯ ಅಭಿವೃದ್ಧಿ ಹರಿಕಾರರು ಹ್ಯಾಟ್ರಿಕ್ ಶಾಸಕರು ಆದಂತಹ ಶ್ರೀ ಟಿ ರಘುಮೂರ್ತಿರವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್, ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕೆಂದು ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು, ತಾಯಿ ಗ್ರಾಮದೇವತೆ ಚಳ್ಳಕೆರಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೀತಾ ಬಾಯಿ, ಮಾಜಿ ಪುರಸಭೆ ಅಧ್ಯಕ್ಷರಾದ ಶಂಷದ್ ಬಾನು, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಉಷಾ, ತಾಲೂಕು ಶಿಕ್ಷಣ ಅಭಿವೃದ್ಧಿ ಸದಸ್ಯರಾದ ಸರಸ್ವತಿ, ಕಾಂಗ್ರೆಸ್ ಮುಖಂಡರಾದ ಶೈಲಾ, ಮಂಜುಳಾ, ಪದ್ಮಲತಾ, ಅನಿತಾ, ಯಶೋದಮ್ಮ ಉಪಸ್ಥಿತರಿದ್ದರು. ವರದಿ ಅರುಣ್ ಕುಮಾರ್, ಎಸ್. ದೊಡ್ಡ ಉಳ್ಳಾರ್ತಿ, ಜ್ಞಾನಜ್ಯೋತಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ರಘುಮೂರ್ತಿ ಸಾಹೇಬರು ಸಚಿವರಾಗಲಿ ಅಂತೇಳಿ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ದೇವರಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದ್ದೀವಿ. ಅವರು 3 ಬಾರಿ ಚಳ್ಳಕೆರೆಯಲ್ಲಿ MLA ಆಗಿ ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅಂಥೇಳಿ ನಾವು ಮಹಿಳಾ ಕಾಂಗ್ರೆಸ್ಸಿಂದ ನಮ್ಮ ರಘುಮೂರ್ತಿ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಅವರು ರಘುಮೂರ್ತಿಯವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾವು ಮಹಿಳಾ ಕಾಂಗ್ರೆಸ್ಸಿಂದ ಮಾಡ್ತಾ ಇದ್ದೀವಿ. ಚಳ್ಳಕೆರೆ ಜನತೆ ಪರವಾಗಿ ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಕೇಳ್ಕೊಳ್ಳೋದೇನೆಂದರೆ, ಚಳ್ಳಕೆರೆಯನ್ನು ಸಮಗ್ರ ಅಭೂತಪೂರ್ಣ ಅಭಿವೃದ್ಧಿಗೊಳಿಸಿದರೆ ಅವರಿಗೆ ನಾಡಿನ ಸೇವೆ, ಕನ್ನಡಾಂಬೆಯ ಸೇವೆ ಮಾಡಿಕೊಡಲು ಅವಕಾಶ ಮಾಡಿ ಕರ್ನಾಟಕವನ್ನು ಪ್ರಗತಿಯತ್ತ ಕೊಂಡೊಯ್ಯೋದಕ್ಕೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಈ ಮೂಲಕ ಅಂತೇಳಿ ನಮ್ಮ ಚಿತ್ರದುರ್ಗ ಜನತೆ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದಾರೆ. ಈ ರಘುಮೂರ್ತಿಯವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಡ್ತಾ ಇದ್ದಾರೆ. ನಮ್ಮ ಸಾಹೇಬರಿಗೆ ಅವಕಾಶ ಮಾಡಿಕೊಡ್ಲೇಬೇಕು ಅಂತ